ಕಂಟೆಂಟ್ ಕ್ರಿಯೇಟರ್ಗಳಿಗೆ ತೆರೆದಿದೆ ಯುಎಸ್ ಬಾಗಿಲು. ಡಿಗ್ರಿ ಇಲ್ಲದಿದ್ರು ಓಕೆ, ವಿಡಿಯೋ ವ್ಯೂಸ್ ಇದ್ರೆ ಸಾಕು. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ ಹೆತ್ತು. ಅಮೆರಿಕ ಅಂದ್ರೆ ನಮಗೆ ತಟ್ಟನೆ ಹೊಳೆಯೋದು ಅಲ್ಲಿನ ಸಾಫ್ಟ್ವೇರ್ ಜಗತ್ತು, ಸ್ಟಾರ್ಟ್ಅಪ್ಗಳು, ಇಂಜಿನಿಯರ್ಗಳು, ವೈದ್ಯರು ಅಥವಾ ದೊಡ್ಡ ಉದ್ಯಮಿಗಳು. ಅಮೆರಿಕದಲ್ಲಿ ಕೆಲಸ ಸಿಕ್ಕರೂ ಉದ್ಯೋಗ ಮಾಡೋಕೆ H1B ವೀಸಾ ಬೇಕು ಅನ್ನೋದು ನಮಗೆಲ್ಲ ಗೊತ್ತು. ಆದರೆ ಈಗ ಕಾಲ ಬದಲಾಗಿದೆ. ಈಗ ಸ್ಟೆಮ್ ಫೀಲ್ಡ್ ನ ಟಾಲೆಂಟ್ ಗಳಿಗಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು, ಕಂಟೆಂಟ್ ಕ್ರಿಯೇಟರ್ಗಳು ಮತ್ತು ಓನ್ಲಿ ಫ್ಯಾನ್ಸ್ ಮಾಡೆಲ್ಗಳು ಅಮೆರಿಕ ವೀಸಾ ಪಡೆಯಲು ಮುಗಿಬೀಳುತ್ತಿದ್ದಾರೆ. ಹೌದು, ನೀವು ಕೇಳುತ್ತಿರುವುದು ನಿಜ. ಯಾವುದೇ ದೊಡ್ಡ ಡಿಗ್ರಿ ಇಲ್ಲದಿದ್ದರೂ ಕೇವಲ ಫಾಲೋವರ್ಸ್ ಮತ್ತು ವ್ಯೂಸ್ ಆಧಾರದ ಮೇಲೆ ಅಮೆರಿಕ ಈಗ ವೀಸಾ ನೀಡುತ್ತಿದೆ. ಇದಕ್ಕೆ ಬಳಕೆ ಆಗ್ತಿರೋದು O1B ಎಂಬ ವಿಶೇಷ ವೀಸಾ ಕೆಟಗರಿ. ಏನಿದು O1B ವೀಸಾ? ಇನ್ಫ್ಲೂಯೆನ್ಸರ್ಗಳಿಗೆ ಇದು ಹೇಗೆ ಸಿಗುತ್ತಿದೆ? ಇದರ ಹಿಂದಿನ ಕಥೆ ಏನು? ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ಅಂತಾರಾಷ್ಟ್ರೀಯ ಟ್ಯಾಲೆಂಟ್ಸ್ಗೆ ಮೀಸಲಾಗಿದ್ದ ವೀಸಾ. ವ್ಯೂಸ್ ಫಾಲೋಸ್ ಜಾಸ್ತಿ ಇರೋರಿಗೆ O1 ವೀಸಾ. ಅಮೆರಿಕದ O1 ವೀಸಾವನ್ನ ಸಾಮಾನ್ಯವಾಗಿ ಅಸಾಮಾನ್ಯ ಪ್ರತಿಭೆ ಇರುವವರಿಗೆ ಯುಎಸ್ ಪ್ರವೇಶಕ್ಕೆ ಇರುವ ವೀಸಾ ಅಂತಲೇ ಪರಿಗಣಿಸಲಾಗುತ್ತೆ. ಈ ವೀಸಾದಲ್ಲಿ 2 ವಿಧಗಳಿವೆ. O1A ವಿಜ್ಞಾನ, ಶಿಕ್ಷಣ, ವ್ಯವಹಾರ ಅಥವಾ ಕ್ರೀಡೆಯಲ್ಲಿ ಅಸಾಧಾರಣ ಸಾಧನೆ ಮಾಡಿದವರಿಗೆ ಈ ವೀಸಾ ಸಿಗುತ್ತದೆ. O1B ಕಲೆ, ಚಲನಚಿತ್ರ ಅಥವಾ ಟೆಲಿವಿಷನ್ ಕ್ಷೇತ್ರದಲ್ಲಿ ಅಸಾಮಾನ್ಯ ಪ್ರತಿಭೆ ತೋರಿದವರಿಗಾಗಿ ಈ ವೀಸಾ ಕೊಡಲಾಗುತ್ತೆ. ಒಂದು ಕಾಲದಲ್ಲಿ ಈ ವೀಸಾವನ್ನ ಕೇವಲ ಆಸ್ಕರ್ ವಿಜೇತರು, ಅಂತಾರಾಷ್ಟ್ರೀಯ ಮಟ್ಟದ ಗಾಯಕರು ಅಥವಾ ಖ್ಯಾತ ನಟರಿಗೆ ಮಾತ್ರ ನೀಡಲಾಗ್ತಾ ಇತ್ತು. ಆದರೆ ಈಗ ನಿಮ್ಮ ಸ್ಮಾರ್ಟ್ ಫೋನ್ ನಲ್ಲಿ ನೀವು ನೋಡುವ ಇನ್ಫ್ಲೂಯೆನ್ಸರ್ಗಳು ಈ ಪಟ್ಟಿಗೆ ಸೇರ್ಪಡೆಯಾಗ್ತಿದ್ದಾರೆ. ಹಣಕಾಸು ತಜ್ಞರು ಮತ್ತು ಇಮಿಗ್ರೇಷನ್ ಲಾಯರ್ಗಳ ಪ್ರಕಾರ ಕೋವಿಡ್ ಸಾಂಕ್ರಾಮಿಕದ ನಂತರ ಈ ವೀಸಾಕ್ಕಾಗಿ ಅರ್ಜಿ ಸಲ್ಲಿಸುವ ಇನ್ಫ್ಲೂಯೆನ್ಸರ್ಗಳ ಸಂಖ್ಯೆ ವಿಪರೀತ ಹೆಚ್ಚಾಗಿದೆ. ಯಾಕೆ ಇನ್ಫ್ಲೂಯೆನ್ಸರ್ಗಳಿಗೆ ಇದು ಸುಲಭವಾಗುತ್ತಿದೆ ಗೊತ್ತಾ? ಯಾಕೆಂದ್ರೆ ಸಾಂಪ್ರದಾಯಿಕ ಕಲೆಗಿಂತಲೂ ಸೋಷಿಯಲ್ ಮೀಡಿಯಾದಲ್ಲಿನ ಯಶಸ್ಸನ್ನ ಅಳೆಯುವುದು ಸುಲಭ. ಒಬ್ಬ ಕಲಾವಿದ ಎಷ್ಟು ದೊಡ್ಡವನು, ಎಷ್ಟು ಜನಪ್ರಿಯ ಅಂತ ಅಳೆಯಲು ವಿಮರ್ಶೆಗಳನ್ನು ನೋಡಬೇಕಿತ್ತು. ಆದ್ರೆ ಒಬ್ಬ ಇನ್ಫ್ಲೂಯೆನ್ಸರ್ಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ಅವರ ವಿಡಿಯೋಗಳಿಗೆ ಎಷ್ಟು ವ್ಯೂಸ್ ಬರುತ್ತದೆ, ಅವರು ವರ್ಷಕ್ಕೆ ಎಷ್ಟು ಸಂಪಾದನೆ ಮಾಡ್ತಾರೆ ಅನ್ನೋ ಡೇಟಾ ಸ್ಪಷ್ಟವಾಗಿ ಸಿಗುತ್ತೆ. ಇದೇ ಕಾರಣಕ್ಕಾಗಿ ಜನಪ್ರಿಯ ಇನ್ಫ್ಲೂಯೆನ್ಸರ್ಗಳಿಗೆ ಬಹಳ ಬೇಗ ಅಮೆರಿಕದ ವೀಸಾ ಸಿಗ್ತಿದೆ. ಇಮಿಗ್ರೇಷನ್ ವಕೀಲರು ಹೇಳುವಂತೆ ಈಗ ಅವರ ಅರ್ಧಕ್ಕಿಂತ ಹೆಚ್ಚು ಕ್ಲೈಂಟ್ಸ್ ಇನ್ಫ್ಲೂಯೆನ್ಸರ್ಗಳೇ ಆಗಿದ್ದಾರೆ. ಬ್ರ್ಯಾಂಡ್ ಪ್ರಚಾರಗಳು, ಆನ್ಲೈನ್ ಕಾರ್ಯಕ್ರಮಗಳಲ್ಲಿ ಅತಿಥಿಯಾಗಿ ಭಾಗವಹಿಸುವುದು, ಇವೆಲ್ಲವನ್ನು ಈಗ ಲೀಡಿಂಗ್ ರೋಲ್ ಎಂದೇ ಪರಿಗಣಿಸಲಾಗುತ್ತಿದೆ. ಒಂದು ಕಡೆ ಅಮೆರಿಕ ತನ್ನ H1B ಮತ್ತು F1 ವೀಸಾ ನಿಯಮಗಳನ್ನ ಕಠಿಣಗೊಳಿಸುತ್ತಿದೆ. ಸುಮಾರು 39 ದೇಶಗಳಿಂದ ಬರುವವರಿಗೆ ನಿರ್ಬಂಧಗಳನ್ನ ವಿಧಿಸಲಾಗುತ್ತಿದೆ. ಇತ್ತೀಚೆಗಷ್ಟೇ ಡೊನಾಲ್ಡ್ ಟ್ರಂಪ್ ಹೊಸ H1B ಅರ್ಜಿಗಳಿಗೆ $1 ಲಕ್ಷ ಮೊತ್ತದ ಒನ್ ಟೈಮ್ ಶುಲ್ಕವನ್ನ ಪ್ರಸ್ತಾಪಿಸಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿಭಾವಂತರಿಗೆ O1 ವೀಸಾ ಒಂದು ವರದಾನವಾಗಿ ಪರಿಣಮಿಸಿದೆ. ಗಾಯಕನಿಗಾಗಿ ಸೃಷ್ಟಿಯಾಯಿತು O1B ವೀಸಾ. ಸೋಷಿಯಲ್ ಮೀಡಿಯಾ ಪ್ರತಿಭೆಗಳಿಗೆ ದಾರಿದೀಪ. ಡೇಟಾ ಪ್ರಕಾರ 2014ರಿಂದ 2024 ಅವಧಿಯಲ್ಲಿ O1 ವೀಸಾಗಳ ಸಂಖ್ಯೆ 50% ಹೆಚ್ಚಾಗಿದೆ. ಆದರೆ ಇದೇ ಅವಧಿಯಲ್ಲಿ ಇತರ ವಲಸೆ ರಹಿತ ವೀಸಾಗಳ ಹೆಚ್ಚಳ ಕೇವಲ 10% ಮಾತ್ರ. ಅಂದರೆ ಅಸಾಮಾನ್ಯ ಪ್ರತಿಭೆ ಇರುವವರಿಗೆ ಅಮೆರಿಕ ಕೆಂಪು ಹಾಸಿನ ಸ್ವಾಗತ ಕೋರುತ್ತಿದೆ. ಈ O1B ವೀಸಾ ಹುಟ್ಟಿದ್ದೇ ಒಂದು ಆಸಕ್ತಿದಾಯಕ ಕಥೆಯ ಮೂಲಕ. 1972ರಲ್ಲಿ ಅಮೆರಿಕ ಸರ್ಕಾರವು ಪ್ರಸಿದ್ಧ ಗಾಯಕ ಜಾನ್ ಲೆನನ್ ಅವರನ್ನ ದೇಶದಿಂದ ಹೊರಹಾಕಲು ಪ್ರಯತ್ನಿಸಿತ್ತು. ಆಗ ಕಲಾವಿದರಿಗಾಗಿ ಯಾವುದೇ ವಿಶೇಷ ವೀಸಾ ಇರಲಿಲ್ಲ. ಈ ಹೋರಾಟದ ಫಲವಾಗಿ 1990ರ ಇಮಿಗ್ರೇಷನ್ ಕಾಯ್ದೆ ಅಡಿಯಲ್ಲಿ ಕಲಾವಿದರಿಗಾಗಿ ಈ O1B ವಿಭಾಗವನ್ನ ಸೃಷ್ಟಿಸಲಾಯಿತು. ಅಂದು ಗಾಯಕರಿಗಾಗಿ ಸೃಷ್ಟಿಯಾದ ಈ ಕಾನೂನು ಈಗ ಯೂಟ್ಯೂಬರ್ಗಳು ಮತ್ತು ಟಿಕ್ ಟಾಕ್ ಸ್ಟಾರ್ಗಳಿಗೆ ದಾರಿದೀಪವಾಗಿದೆ.
ಅರ್ಜಿ ಸಂಖ್ಯೆಗಳು ಹೆಚ್ಚಾಗುತ್ತಿದ್ದವು. ಅಮೆರಿಕದ ಒಟ್ಟು ವೀಸಾ ವ್ಯವಸ್ಥೆಯಲ್ಲಿ ಓವನ್ ವೀಸಾಗಳ ಪಾಲು ಇನ್ನೂ ಚಿಕ್ಕದಿದೆ. 2024ರಲ್ಲಿ ಕೇವಲ 20,000ಕ್ಕಿಂತ ಕಡಿಮೆ ಓವನ್ ವೀಸಾಗಳನ್ನ ಕೊಡಲಾಗಿದೆ. H1B ವೀಸಾಗಳ ಸಂಖ್ಯೆಗೆ ಹೋಲಿಸಿದ್ರೆ ಇದು ಬಹಳ ಕಡಿಮೆ. ಆದರೆ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಪ್ರತಿಭೆ ಎನ್ನುವ ಪದಕ್ಕೆ ಹೊಸ ಅರ್ಥ ಸಿಗುತ್ತಿದೆ. ಕೇವಲ ಪದವಿಗಳು ಮಾತ್ರವಲ್ಲ, ನಿಮ್ಮ ಡಿಜಿಟಲ್ ಪ್ರಭಾವ ಕೂಡ ನಿಮ್ಮನ್ನು ಅಮೆರಿಕದಂತಹ ದೇಶಕ್ಕೆ ಕರೆದೊಯ್ಯೋಕೆ ಅವಕಾಶ ಮಾಡಿಕೊಡುತ್ತೆ. ಒಂದು ಕಡೆ ಇಂಜಿನಿಯರ್ಗಳು US ನಲ್ಲಿ ಕೆಲಸ ಮಾಡೋಕೆ H1B ವೀಸಾಗಾಗಿ ಸತತ ಪ್ರಯತ್ನ ಮಾಡ್ತಿದ್ರೆ, ಫಾಲೋವರ್ಸ್ ಆಧಾರದ ಮೇಲೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಿಗೆ ಒಂದು ಅರ್ಥದಲ್ಲಿ ಸುಲಭವಾಗಿ ವೀಸಾ ಸಿಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.